ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕರು ಇಡಿ ಕಾರ್ಯವೈಖರಿಯ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಡಾ ಕೇಸ್ನಲ್ಲಿ ನನ್ನ ಪಾತ್ರ ಅಥವಾ ಸಿಎಂ ಪತ್ನಿಯ ಪಾತ್ರ ಇಲ್ಲ, ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಅಂತ ಭೈರತಿ ಸುರೇಶ್ ಹೇಳ್ಕೊಂಡಿದ್ದಾರೆ. ಇನ್ನು ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ KN ರಾಜಣ್ಣ ಹೇಳಿದ್ದಾರೆ. ಇಡಿ ಸಂಸ್ಥೆಯನ್ನ ರಾಜಕೀಯ ದುರುದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆಗೆ ನಾವಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮೂಡಾ ಹಗರಣ ನಡೆದಿದ್ದೇ ಬಿಜೆಪಿ ಅವಧಿಯಲ್ಲಿ, ಬಿಜೆಪಿ ವಿರುದ್ಧ ತನಿಖೆಯಾಗಬೇಕು ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಏನ್ ಬ್ರೀತಿಂಗ್ ಪೀರಿಯಡ್ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗ್ಲಿ ಯಾವುದೇ ಪಾತ್ರ ಇಲ್ಲ. 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ? ಏನು ಇಲ್ಲ ಅಂತಾನೆ ಘನತವ್ಯತ್ಯ ನ್ಯಾಯಮೂರ್ತಿಗಳು ನಿನ್ನೆ ಅವ್ರಿಗೆ ವಾಪಸ್ ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದ್ಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನು ತಪ್ಪಿಲ್ಲ ಅಂದ ಮೇಲೆ ಅಥವಾ ಇಲ್ಲದಿದ್ರೂ ಕೂಡ ಯಾಕೆ ಅದು IT ED ಲೆವೆಲ್ಗೆ ಅಥವಾ CBI ಲೆವೆಲ್ಗೆ ಯಾಕೆ? ಅದನ್ನ ನೀವು ED ಅವರು IT ಅವರು CBI ಅವ್ರನ್ನೇ ಕೇಳ್ಬೇಕು, ನಮ್ಗೇನ್ ಗೊತ್ತು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗಾಯ್ತಾನೆ? ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ ಇದನ್ನ. ಅಟ್ಲೀಸ್ಟ್ ನೀವು ಕಾರಣದ ಪಾತ್ರ ಏನಾಗರಿ ನಿಮ್ದು ಗೊತ್ತಿಲ್ಲ ನನ್ಗೆ ಏನು ಅಂತ. ನನ್ಗೆ ಬಂದವಾಗ ಆಶ್ಚರ್ಯ ಆಗೋಯ್ತು, ಇದ್ಯಾಕಪ್ಪ ಇದು ನನಗ್ ಬಂದಿದ್ ನೋಟಿಸ್ ಅಂತ. ನಾನು ಅದ್ ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದ್ಮೇಲೆ ನಾವ್ ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ, ಅದಕ್ಕೆ ಸ್ಟೇ ಕೊಟ್ಟಿರೋದು. ಮುಂದೆ 10ನೇ ತಾರೀಕು ನೋಟಿಸು ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸು. ಇದರಲ್ಲಿ ED ಕೊಟ್ಟಿರ್ತಕ್ಕಂಥ ನೋಟಿಸ್ನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟ್ ಅಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಅದನ್ನ ಕೇಸನ್ನ ಮುಂದೂಡಿದ್ದಾರೆ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನ ಪ್ರಸ್ತಾಪ ಮಾಡೋದು ದಟ್ ಅಮೌಂಟ್ಸ್ ಟು ಸಬ್ಜುಡೀಸ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಅದರಿಂದ ನಾನು ಹೆಚ್ಚು ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಏನ್ ಕಷ್ಟ ಆಗ್ತದ್ರಿ? ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಏನಿರೋದಿಲ್ಲ. ಸಂಸ್ಥೆಗಳು ಏನಿದಾವೆ ಈಗ ಕೇಂದ್ರ ಸರ್ಕಾರದಲ್ಲಿ CBI ಯಾರ ಅಧೀನದಲ್ಲಿ ಇರ್ತಕ್ಕಂಥದ್ದು? ಹೋಮ್ ಮಿನಿಸ್ಟರ್ ಅಧೀನದಲ್ಲಿ ಇರ್ತದೆ. ಹಾಗೇನೆ ಒಬ್ಬೊಬ್ರು ಒಂದೊಂದು ಕಡೆ ಅಧೀನ ಇದ್ದೇ ಇರ್ತದೆ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಯಾವ ಅಧಿಕಾರ ಅಲಂಕಾರ ಮಾಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದಾವೆ. ಆ ಸಂಸ್ಥೆಗಳಿಗೆ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸ್ವಾಯತ್ತ ಸಂಸ್ಥೆಗಳಾಗಿ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ನಾವು ಅವರ ಸ್ವಾಯತ್ತತೆ ಬಗ್ಗೆ, ಅವ್ರ ಕಾರ್ಯನಿರ್ವಹಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸತಕ್ಕಂಥದ್ದು ಅದು ಸರಿಯಾದಂತದ್ದಲ್ಲ. ಕೋರ್ಟ್ ಕೂಡ ED ಒಂದು ನೋಟಿಸ್ಗೆ ಸ್ಟೇ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವತ್ತು ED ಸಂಸ್ಥೆ ಬಗ್ಗೆ ನಮಗೆ ಇದು ರಾಜಕೀಯ ಒಂದು ದುರುದ್ದೇಶದಿಂದ ಬಳಕೆ ಆಗ್ತಾ ಇರತಕ್ಕಂಥ ಸಂಸ್ಥೆ ಆಗಿದೆ. ಇವತ್ತು CM ಅವರ ಶ್ರೀಮತಿ ಅವ್ರನ್ನ ಅಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು, ಸುರೇಶ್ ಅವ್ರನ್ನ ಬರುವಂಥದ್ದು ಹೇಳುವಂಥದ್ದು, ಇದೆಲ್ಲ ಕೂಡ ಪೊಲಿಟಿಕಲ್ ವೆಂಡೇಟ ಮಾಡ್ತಾ ಇರುವಂಥದ್ದು. ಅದರಿಂದ ಇಂಥ ಕಾರಣಗಳಿಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋದಕ್ಕೆ ಏನು ಹಕ್ಕಿದೆ ಅವ್ರಿಗೆ? ಇವರು ಈ ಥರ ಎಲ್ಲ ಷಡ್ಯಂತ್ರಗಳು ಮಾಡಿ ದೇಶವನ್ನ ಯಾವ ವಿರೋಧ ಪಕ್ಷವೂ ಕೂಡ ಇರಬಾರ್ದು, ಯಾವ ವಿರೋಧ ಪಕ್ಷ ನಾಯಕನೂ ಇರಬಾರ್ದು, ಒಬ್ಬರೇ BJP ಒಬ್ಬರೇ ಇರಬೇಕು ಅಂತ ಮಾಡೋದು ಕೊಟ್ಟಿರ್ತಕ್ಕಂಥದ್ದು. ಒಂದು ದೇಶ, ಒಂದು ಪಕ್ಷ, ಒಬ್ಬ ನಾಯಕ, ಇನ್ಯಾರು ಇರಬಾರ್ದು ಈ ದೇಶದಲ್ಲಿ. ಇದು ಇವರ BJPಯ ಸರ್ವಾಧಿಕಾರ ಧೋರಣೆ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಯಾರು ಕೂಡ ರಾಜೀನಾಮೆ ಕೊಡುವ ಪ್ರಶ್ನೆ ಬರೋದಿಲ್ಲ. ಮತ್ತು ಇಂಥ ಒಂದು ಎಲ್ಲ ಕಾನ್ಸ್ಪಿರಸೀಸ್ಗೆ ನಾವು ಧೈರ್ಯವಾಗಿ ಎದುರಿಸ್ತೀವಿ. ನಾವು ಯಾವ ಮುಚ್ಚುಮರೆಯೂ ಇಲ್ಲ ಅಥವಾ ಭಯನೂ ಇಲ್ಲ. ಸುರೇಶ್ ಅವರು ಮಂತ್ರಿ ಆಗೋದಕ್ಕಿಂತ ಮೊದಲೇ 50-50 ರೇಷಿಯೋದಲ್ಲಿ ಅನೇಕರಿಗೆ ಸೈಟ್ ಕೊಟ್ಟಿದ್ದಾರೆ. ಇದು ಒಬ್ಬರಿಗಲ್ಲ,
ಸಾವಿರಾರು ಸೈಟನ್ನು ವಿತರಣೆ ಮಾಡಿದ್ದಾರೆ. ಇದೆಲ್ಲ ಆಗಿರ್ತಕ್ಕಂಥದ್ದು BJPಯವರ ಆಡಳಿತದ ಸಂದರ್ಭದಲ್ಲೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿ ಆಗಿದ್ದು. ತನಿಖೆ ಆಗೋದಾದ್ರೆ ಅವ್ರ ಮೇಲೆ ಆಗಬೇಕು, ದುರಾದೃಷ್ಟ ಅಂತ ಕಾಣುತ್ತೆ. ಆದರೆ ನಮಗೆ ಅದೇನು ಆತಂಕ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಲೋಕಾಯುಕ್ತನೂ ಸಹ ಕ್ಲಿಯರ್ ಆಗಿ ಇವ್ರದ್ದು ಯಾವುದೇ ಥರ ಪಾತ್ರ ಇಲ್ಲ ಅಂತ. ಇಷ್ಟೆಲ್ಲ ಆದ್ರೂ ಸಹ ಸೈಟನ್ನು ಮಾನ್ಯ ಶ್ರೀಮತಿಯವರು ಮುಖ್ಯಮಂತ್ರಿಯವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ, ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲ ಅಂದರೆ ಅದನ್ನು ಮುಟ್ಕೋಲು ಹಾಕೊಳ್ಳಿ ಅಂತ ಹೇಳಿ ವಾಪಸ್ ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.